ಉಡೀಸ್ ಮತ್ತೊಮ್ಮೆ ಈ IPL ಅಲ್ಲಿ ರೆಕಾರ್ಡ್ಗಳು ಉಡೀಸಾಗ್ತಾ ಉಂಟು. ಯಾರ ರೆಕಾರ್ಡು? ನಮ್ಮ RCBಯ ರೆಕಾರ್ಡ್. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಓಕೆ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. RCB ರೆಕಾರ್ಡ್ ಎಂತ RCB ರೆಕಾರ್ಡ್ ಮಾರೆ, ನಾವು 263 ಹೊಡೆದನ್ನು ಆಲ್ರೆಡಿ SRH ಮುರಿದಾಕಿದ್ರಲ್ಲ, ಇನ್ನೆಂತ ರೆಕಾರ್ಡ್ ಎಂತ ಅಂದರೆ ನಾವು 2ನೇ ಪ್ಲೇಸಲ್ಲಿ ಇದ್ದೇವಲ್ಲ, ಹೈಯೆಸ್ಟ್ ರನ್ ಹೊಡೆದದ್ದು ಅದು ಇದರಲ್ಲಿ 2ನೇ ಪ್ಲೇಸಿಗೆ ಬಂದಿದ್ದೆವು. ಈಗ 2ರಿಂದ 3ಕ್ಕೆ ಜಾರಿದ್ದೇವೆ. ಅದೇ ಒಂದು ಹೊಸ ರೆಕಾರ್ಡು. ಇನ್ನೇನು SRH ಸ್ಕೋರನ್ನು KKR ಬೀಟ್ ಮಾಡ್ತದೆ ಅಂತ ಆಗಿತ್ತು. ಲಾಸ್ಟ್ ಓವರಲ್ಲಿ ಕೇವಲ 8 ರನ್ ಬಂದು KKR 20 ಓವರಲ್ಲಿ ಇವತ್ತು ಹೊಡೆದದ್ದು ಬರೋಬ್ಬರಿ 272 ರನ್. ಅಮ್ಮ ದೇವ, ಈ IPL ಅಲ್ಲಿ ಎಂತಾಗಿದೆ ಮಾರೆ, ರನ್ ದಡಬಡ ಅಂತ ಹರಿದು ಬರ್ತಾ ಉಂಟು. ಓಹೋ, ಇನ್ನೇನು ಮುರಿದೇ ಬಿಡ್ತಿದ್ರು SRH. ಲಾಸ್ಟ್ ಓವರನ್ನು ಕಂಟ್ರೋಲ್ ಆಯಿತು. ಎಂಥ ಟೀಮ್ ಗೇಮ್ ಮಾರೆ. ನಾ ಮತ್ತೆ ಪುನಃ ನೋಡಿಸಿ, ನಮ್ಮದು 1 ಮ್ಯಾನ್ ಶೋ ಇತ್ತು, SRH ಅಲ್ಲಿ ಟೀಮ್ ಗೇಮ್ ಆಯಿತು. ಇವತ್ತು KKR ಅಲ್ಲಿ ಸಹ ಹಾಗೆ ಅದದು ಟೀಮ್ ಗೇಮ್ ಆಯಿತು. ಸೊ ಎಲ್ಲರದ್ದು ಸ್ಕೋರ್ನ ಹೇಳಿಬಿಡ್ತೇನೆ, ಬಿಕಾಸ್ ಅಂಥ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ದಾರೆ ಮಾರೆ. ಅದಕ್ಕೆ ಸುಮ್ಮನೆ 80+, 40+ ಹಾಗೆ ಹೇಳೋದು ಬೇಡ ಅಂತ. ಫಸ್ಟ್ ಓಪನಿಂಗ್ ಬಂದದವ್ರದ್ದು ಸಾಲ್ಟ್ ಮತ್ತು ನರೇನ್ ಈ KKRಗೆ ಎಂಥ ಬಂಪರ್ ಅಂತಂದರೆ, ನರೇನ್ ಲೋವರ್ ಆರ್ಡ್ರಲ್ಲಿ ಬಂದರೆ, ಆ್ಯಸ್ ಅ ಬೌಲರ್ ಬ್ಯಾಟಿಂಗ್ ಮಾಡಲಿಕ್ಕೆ ಬಂದರೆ ಅವ್ರು ರನ್ ಹೊಡಿಯೋದಿಲ್ಲ, ಅದು ನಿಮಗೆ ಗೊತ್ತುಂಟು. ಅಂತ ಕ್ಲಿಕ್ ಆಗಲಿಲ್ಲ ಅವರು ಆ್ಯಸ್ ಅ ಬ್ಯಾಟ್ಸ್ಮನ್ ಲೋವರ್ ಆರ್ಡ್ರಲ್ಲಿ. ಬಟ್ ಟಾಪ್ ಆರ್ಡ್ರಲ್ಲಿ ಬಂದರೆ ಬಂಪರ್, ಈಗ ಫ್ಲೋಟರ್ ಥರ ಯೂಸ್ ಮಾಡ್ತಾ ಇದ್ದಾರೆ KKR. ನರೇನ್ ಅವರನ್ನು ನೀವು ಹೋಗಿ ಮಾರೆ ಬ್ಯಾಟ್ ಬೀಸು, ಎಷ್ಟು ರನ್ ಬಂದರೆ ಸಹ ಅದು ನಮಗೆ ಬೋನಸ್ ಥರವೇ ಅಂತ. ಸೊ ನರೇನ್ ಅದಕ್ಕೆ ಪ್ರತಿಯಾಗಿ ಕರೆಕ್ಟಾಗಿ ಆಡ್ತಾ ಇದ್ದಾರೆ. RCB ಮೇಲೆ 47 ರನ್ ಚಚ್ಚಿದ್ರು 22 ಬಾಲಲ್ಲಿ. ಇವತ್ತು ಹೊಡೆದದ್ದು 85 ರನ್ ಕೇವಲ 39 ಬಾಲಲ್ಲಿ. ಇನ್ನೇನು 100 ಹೊಡಿತಾರೆ ಅಂತ ಅಂದ್ಕೊಂಡ್ಬಿಟ್ಟೆ. 39 ಬಾಲಲ್ಲಿ 85 ರನ್, 7 4 7 6. ಒಬ್ಬ ದೇವ, ಈ IPLದು ಮೊದಲ ಶತಕ ಆಗ್ತದೆ ಅಂತ ಅಂದ್ಕೊಂಡದ್ದು, ಕೊನೆಗೆ ಅವರು ಔಟ್ ಆದರು. ಅದಕ್ಕೆ ನಮ್ಮ ಪಂತ್ ಅವರ ಕ್ಯಾಪ್ಟನ್ಸಿ ಕೂಡ ಕಾರಣ. ಕ್ಯಾಪ್ಟನ್ಸಿ ಅಂತ ಹೇಳೋದಿಲ್ಲ, ರಿವ್ಯೂ ಚೆಂದ ಇರಲಿಲ್ಲ ಮಾರೆ. ಫಸ್ಟ್ ಬಾಲು ಖಲೀಲ್ ಅಹ್ಮದ್ ಅವರು ಹಾಕಿದಂಥ ಬಾಲು ಸಾಲ್ಟ್ ಹೊಡಿಲಿಕ್ಕೆ ಹೋಗಿ ಅದು ಎಡ್ಜಾಗಿ ಪಂತ್ ಅವರ ಕೈಗೆ ತಾಗಿ 4 ಹೋಯಿತು. ಅಂಪೈರ್ ಬೈಸ್ ಅಂತ ಕೊಟ್ಟರು, ಬಟ್ ಅದಕ್ಕೆ ಎಡ್ಜ್ ಆಗಿತ್ತು. ಎಲ್ಲಿಯಾದರೂ ಕ್ಯಾಚ್ ಹಿಡಿದಿದ್ದರೆ ಆಬ್ವಿಯಸ್ಲಿ ಪಂತ್ ಮತ್ತು ಬೌಲರ್ಸ್ ಎಲ್ಲ ರಿವ್ಯೂ ತಗೋತಾಯಿದ್ರು, ಇದು ಬೈಸ್ ಎಲ್ಲ ತಾಗಿದೆ ಬ್ಯಾಟಿಗೆ ಅಂತ. ಎನಿವೇಸ್ ಅದು ಕ್ಯಾಚ್ ಡ್ರಾಪು. ಅಲ್ಲಿಂದ ಫಸ್ಟ್ ಬಾಲಿಂದ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಯಿತು ಮಾರೆ, ನೆಗೆಟಿವ್ ವೈಬ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನರೇನ್ ಅವರು 24 ರನ್ನಲ್ಲಿದ್ದಾಗ ತಂಡದ ಮೊತ್ತ 48 ಆಗಿತ್ತು. 3.4 ಓವರ್ಸ್ ಅಂತ ಕಾಣ್ತದೆ. ತಂಡದ ಮೊತ್ತ 48 ರನ್, ನರೇನ್ ಇದು ಮೊತ್ತ ಸ್ಕೋರ್ 24 ಆದಾಗ ಎಡ್ಜ್ ಆಗಿದೆ. ನಮಗೆ ರಿಪ್ಲೇಯಲ್ಲಿ ಸಹ ಸೌಂಡ್ ಕೇಳ್ತಾ ಉಂಟು ಪಟಕ್ ಅಂತ. ನಮ್ಮ ಪಂತ್ ಅವರಿಗೆ ಕೇಳಲಿಲ್ಲ. ಪಂತ್ ಅವ್ರದ್ದು ಕಿವಿ ಸ್ವಲ್ಪ ದೂರ ಆಗಿದೆ ಅಂತ ಅನಿಸ್ತದೆ ಇತ್ತೀಚೆಗೆ. ಪಂತ್ ಅವರಿಗೆ ಕೇಳಲಿಲ್ಲ. ಮಿಶೆಲ್ ಮಾರ್ಷ್ ಹೇಳ್ತಾ ಇದ್ದಾರೆ ಅಲ್ಲಿ, ಕವರ್ಸಿಂದ ಏನೋ ಓಡಿ ಬಂದರು, ತಾಗಿದೆ ಅಂತ ಕಾಣ್ತದೆ ಅಂತ. ನಮ್ಮ ಇಶಾಂತ್ ಶರ್ಮಾ ಸಹ ಏನು ರೆಸ್ಪಾಂಡ್ ಮಾಡಲಿಲ್ಲ. ಪಂತ್ ಅಂದರೆ ಇರೋದು 15 ಸೆಕೆಂಡ್ ಮಾರೆ, ಬೇಗ ಡಿಸೈಡ್ ಮಾಡಬೇಕಲ್ಲ. ತಗೊಳ್ಳ ಅಂತ ಕೇಳಲಿಕ್ಕೆ ಒಂದು 5-6 ಸೆಕೆಂಡ್ ಹೋಯ್ತಲ್ಲಿ. ಲೇಲು ಅಂತೇಳಿ ಹೀಗೆ ಮಾಡುವಾಗ ಅಲ್ಲಿ ಟೈಮ್ ಔಟ್ ಆಗಿ 2 ಸೆಕೆಂಡ್ ಆಗಿತ್ತು. ಅಂಪೈರ್ ಹೇಳಿದ್ರು ಇಲ್ಲ ಇನ್ನು ತಗೊಳ್ಲಿಕ್ಕಿಲ್ಲ ಅಂತ. ಎಡ್ಜ್ ಆಗಿತ್ತು. ಅವರು ಎಲ್ಲಾರು ನರೇನ್ ಈಗ ಸಾಲ್ಟ್ ಇದು ಕ್ಯಾಚ್ ಹಿಡಿದಿದ್ರೆ ಮತ್ತು ನರೇನ್ ಇದು ರಿವ್ಯೂ ತೊಗೊಂಡಿದ್ದಿದ್ರೆ ಇವತ್ತು ಈ ಥರದ ಸ್ಕೋರ್ ಆಗ್ತಿರಲಿಲ್ಲ ಫಾರ್ ಶೋರ್. ಸೊ ಅಲ್ಲಿಂದ 24ರಲ್ಲಿ ಜೀವದಾನ ತೊಗೊಂಡದ್ದು 85ರ ತನಕ ಬೆಳೀತು. 85ರನ್ನು ಬೋನಸ್ ಥರ KKRಗೆ ಫ್ಲೋಟರ್ ಥರ ಯೂಸ್ ಮಾಡ್ತಿದ್ದಾರೆ ನರೇನ್ ಅವರನ್ನು. ನರೇನ್ ಅವರದ್ದು ಓವರ್ ಆಲ್ IPL ಬ್ಯಾಟಿಂಗ್ ಆ್ಯಾವ್ರೇಜ್ ಇಟ್ ಈಸ್ ಜಸ್ಟ್ 15 ಅಷ್ಟೇ. ಅವರು ಕ್ಲಿಕ್ ಆಗದಿದ್ದರೆ 0-1 ಈ ಥರವೇ ಹೊಡೆದು ಔಟ್ ಆಗುವ ಪ್ಲೇಯರ್. ಕ್ಲಿಕ್ ಆದರೆ ನಿಮ್ಮ ಒಂದು ಅಂದರೆ ಒಪೋನೆಂಟ್ ತಂಡದ ಒಂದು ಆತ್ಮಸ್ಥೈರ್ಯ ಅಂತ ಹೇಳ್ತಾರಲ್ಲ, ಅದನ್ನು ಪುಡಿ ಮಾಡಿಯೇ ಹೋಗೋದು ಕ್ವಿಕ್ಕಾಗಿ. 10 ಬಾಲ್ 35, 10 ಬಾಲ್ 30, 20 ಬಾಲ್ 45 ಹೀಗೆ ತ್ವರಿತ ಗತಿಯಲ್ಲಿ ದಡಬಡ ಅಂತ ಹೊಡೆದು ಒಂದಿಷ್ಟು ಬೋನಸ್ ರನ್ ಕೊಟ್ಟು ಹೋಗ್ತಾರೆ KKR. ಇವತ್ತು 85 ರನ್ ಹೊಡೆದ್ರು. ನೆಕ್ಸ್ಟ್ ರಘುವಂಶಿ, 18 ವರ್ಷದ ರಘುವಂಶಿ 27 ಬಾಲಿಗೆ 54 ರನ್, ಬರೋಬ್ಬರಿ 200 ಸ್ಟ್ರೈಕ್ ರೇಟ್. ಫಸ್ಟ್ 2 ಬಾಲ್ 4, ಬ್ಯೂಟಿಫುಲ್ ಶಾಟ್. ಏನು ಕೆಲವು ಇದು ರಿವರ್ಸ್ ಸ್ವೀಪಲ್ಲೆಲ್ಲ 6 ಎಲ್ಲ ಹೊಡೆದು ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನಲ್ಲಿ ಒಂದು ರನ್ ಹರಿದು ಬಂತು ಮಾರೆ. ಆ ಕಡೆ ನರೇನ್ ಹೊಡಿಯೋದು, ಈ ಕಡೆ ರಘುವಂಶಿ ಹೊಡೆಯೋದು. ರಘುವಂಶಿ ಔಟ್ ಆದಮೇಲೆ ಬಂದದ್ದು ರಸೇಲ್. 12ನೇ ಓವರಿಗೆ ರಘುವಂಶಿ ಔಟ್ ಅಂತ ಅಂದ್ಕೊಳ್ತೇನೆ. ರಸೇಲ್ ಅವರು ಬಂದರು 19 ಬಾಲ್ಗೆ 41 ರನ್. ಅವರು 4 4 3 6 ಎಲ್ಲ ಚಚ್ತಾ ಇದ್ದಾರೆ. ಕೊನೆಗೆ ರಿಂಕು ಸಿಂಗ್ 8 ಬಾಲಿಗೆ 26 ರನ್.
ನಮ್ಮ ನೋಕಿಯಾ ಅವರ ಓವರಲ್ಲಿ 25 ರನ್ ಹರಿದು ಬಂತು. 19ನೇ ಓವರ್ 25 ರನ್ ಹರಿದು ಬಂತು. 19 ಓವರ್ ಮುಗಿದಾಗ ಜಸ್ಟ್ ಲಾಸ್ಟ್ ಬಾಲಿಗೆ ರಿಂಕು ಸಿಂಗ್ ಅವರು ಔಟ್ ಆದರು. 8 ಬಾಲಿಗೆ 26 ರನ್ ಹೊಡೆದು 264 ರನ್ ಆಗಿತ್ತು. ತಂಡದ ಮೊತ್ತ 264, ಹೈಯೆಸ್ಟ್ ಸ್ಕೋರ್ ಇರೋದು 277. ಹೊಡಿತಾರಪ್ಪ 20ನೇ ಓವರಲ್ಲಿ ದಡಬಡ ಅಂತ ಹೊಡೆದು ಬಿಡ್ತಾರೆ. ತಂಡದ ಮೊತ್ತ 280+ ಆಗ್ತದೆ. ಹೊಸ ರೆಕಾರ್ಡ್ ಕ್ರಿಯೇಟ್ ಆಗ್ತದೆ ಅಂತ ಅಂದ್ಕೊಳೋದು. ಇಶಾಂತ್ ಶರ್ಮಾ ಅವರ 20ನೇ ಓವರ್, ತಂಡದ 20ನೇ ಓವರ್ ಇಶಾಂತ್ ಶರ್ಮಾ ಅವರು ಹಾಕ್ಲಿಕ್ಕೆ ಬಂದರು. ಅವರು ಸರಿ ರನ್ ಬಿಟ್ಟುಕೊಟ್ಟಿದ್ರು. ಬಟ್ ಆ 19.1 ಓವರ್ ಅದೊಂದು ಬಾಲ್ ಉಂಟಲ್ಲ ರಸೇಲಿಗೆ ಹಾಕಿದ್ದು, ಎಂಥ ಯಾರ್ಕರ್ ಅಂತಂದರೆ ಅದನ್ನು ಮುಟ್ಲಿಕ್ಕೆ ಹೋಗಿ ರಸೇಲ್ ಅವರೇ ದಡಾರ್ ಅಂತ ಬಿದ್ದು ಒಂದು ನಮಸ್ಕಾರ ಹಾಕಿದ್ರು. ಮತ್ತು ಎದ್ದು ಪುನಃ ಇಶಾಂತ್ ಶರ್ಮಗೆ ಈ ಕ್ಲಾಪ್ ಹೊಡೆದು ಹೋದರು. ಸೂಪರ್ ಯಾರ್ಕರ್, ಬೋಲ್ಡ್ ಆದರು. ಅಲ್ಲಿಂದ ರನ್ ಕಡಿಮೆ ಆಯಿತು. ಲಾಸ್ಟ್ ಓವರಲ್ಲಿ ಬಂದದ್ದೇ ರನ್ನು ಕೇವಲ 8 ರನ್. ಕೇವಲ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಬೇರೆ ಎಲ್ಲ ಓವರಲ್ಲಿ ಎಲ್ಲ ದಡಬಡ ಅಂತ ಹೊಡಿತಾನೆ ಇದ್ದರು. ಆ್ಯಂಡ್ ಇದರ ಮಿಡ್ಲಲ್ಲಿ ಶ್ರೇಯಸ್ ಅಯ್ಯರ್ ಅವರ ರಿವ್ಯೂ ಕೂಡ ತೊಗೊಂಡಿರಲಿಲ್ಲ ಪಂತ್ ಅವರು. ಎಲ್ಲಿಯಾರು ಅಪ್ಪಿತಪ್ಪಿ ಶ್ರೇಯಸ್ ಅಯ್ಯರ್ ಅವರ ರಿವ್ಯೂ ತೊಗೊಂಡಿದ್ದಿದ್ರೆ ಇನ್ನೂ ಸಹ ಬೇಗ ರಿಂಕು ಸಿಂಗ್ ಬಂದು SRH ಇದು ದಾಖಲೆ ಮುರಿತಿದ್ರ ಅಂತ. ಪಂತ್ ಅವರೇ ಯಾಕೆ ರಿವ್ಯೂ ತೊಗೊಳ್ಳಿಲ್ಲ. ಸೊ ಅಲ್ಲಿ ಸಹ ಹಾಗೆ ಎಜ್ಜಾಗಿ ಕ್ಯಾಚ್ ಆಗಿದೆ. ಬೌಲರ್ ಅಪೀಲ್ ಮಾಡ್ತಾ ಇದ್ದಾರೆ, ಪಂತ್ ವಾಸ್ ನಾಟ್ ರೆಡಿ ಅಂದರೆ 2 ರಿವ್ಯೂ ಅಲ್ಲಿ ಉಂಟು. ತಗೊಳ್ಳಿಕ್ಕೆ ಅಂತ ಮಾರೆ ನನಗೆ ಕೇಳಲಿಲ್ಲ ಅಂತೆ. ಬೌಲರ್ಸ್ ಸ್ವಲ್ಪ ನಿಮ್ಮ ಕ್ಯಾಪ್ಟನ್ ಒಪ್ಪುವ ಥರ ಒಂದು ಹೋಗಿ ಮಾತಾಡಬೇಕಲ್ಲ. ಹಾಂ 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 ಅಂತ ಮಾಡ್ತಿದ್ದ, ಎಂತ ಕರೆಕ್ಟ್ ಕಮ್ಯುನಿಕೇಟ್ ಮಾಡಲಿಲ್ಲ. ಪಂತ್ ಹಾಂ 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 ಮಾಡಿದರು ಅಷ್ಟೇ. ಅಲ್ಲಿಗೆ ಟೈಮ್ ಔಟ್ ಆಯಿತು. ರಿವ್ಯೂ ಸಹ ತಗೊಳ್ಳಿಲ್ಲ. ಸೊ 2 ರಿವ್ಯೂ ತಗೋಬೇಕಿತ್ತು, ತಗೊಳ್ಳಿಲ್ಲ. ಒಂದು ಡ್ರಾಪ್ ಕ್ಯಾಚ್ ಬಿಟ್ಟರು ಪಂತ್. ಸೊ ಬೌಲರ್ಸ್ ಬಿರ್ರೆ ಹೊಡಿಸ್ಕೊಂಡ್ರು. 272ಕ್ಕೆ 7 ವಿಕೆಟ್. ಕೇವಲ ಒಂದು 5 ರನ್ನಿಂದ ಹಿಂದೆ ಬಿದ್ದರು KKR SRH ಇದು. ಡೆಲ್ಲಿ ಅವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. 30ಕ್ಕೆ 4 ವಿಕೆಟ್ ಡಮಾರ್. 30ಕ್ಕೆ 4 ವಿಕೆಟ್ ಡಮಾರ್. ವಾರ್ನರ್ ಔಟು, ಪೃಥ್ವಿ ಶಾ ಔಟು, ಮಾರ್ಷ್ 0, ಅಭಿಷೇಕ್ ಪೊರೆಲ್ 0. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ವೈಭವ್ ಅವರ ಭಾರಿ ಚಂದ ಬಾಲ್ ಹಾಕಿದ್ರು. ಅವರು ಬೌನ್ಸಲ್ಲಿ ಭಾರಿ ಚಂದ ಇತ್ತು, ಬಾಡಿ ಲೈನ್ ಬೌನ್ಸರ್ಸು. ಮತ್ತು ಖುಷಿಯ ವಿಚಾರಪ್ಪ, 24.75 ಕೋಟಿಗೆ ಸೇಲ್ ಆಗಿರುವಂಥ ಸ್ಟಾರ್ಕ್ ಅವರು ಫಸ್ಟ್ 2 ಮ್ಯಾಚ್ ವಿಕೆಟ್ ತೆಗೆದಿರಲಿಲ್ಲ. ಇವತ್ತು 2 ವಿಕೆಟ್ಗಳನ್ನು ಕಬಳಿಸಿದರು. ಅವರಿದು 4 ವಿಕೆಟ್ ಹೋದ್ಮೇಲೆ ಆ್ಯಕ್ಚುಲ್ ಆಟ ಸ್ಟಾರ್ಟ್ ಆದದ್ದು. ಸ್ಟಬ್ಸ್ ಮತ್ತು ಪಂತ್ ಸೇರಿಕೊಂಡು ದಡಬಡ ಅಂತ ಹೊಡಿತಾ ಹೋದರು. ಪಂತ್ಗೆ ಒಂಥರ ಈ ಥರದ ಇನ್ನಿಂಗ್ಸ್ ಬೇಕಾಗಿತ್ತು. ಇಂಡಿವಿಜುವಲಿ ತಂಡಕ್ಕೆ ಏನು ಹೆಲ್ಪ್ ಆಗಲಿಲ್ಲ, ಜಯ ಸಿಗಲಿಲ್ಲ. ಬಟ್ ಇಂಡಿವಿಜುವಲಿ ಭಾರಿ ಅವರಿಗೊಂದು ಕಾನ್ಫಿಡೆನ್ಸ್ ಬಂತು. ಅವರು 25 ಬಾಲ್ 55 ರನ್ ಚಚ್ಚಿದ್ರು. ಅಲ್ಲಿ ನೋಕಿಯಾ ಅವರು 1 ಓವರಲ್ಲಿ 25 ರನ್ ಹೊಡಿಸ್ಕೊಂಡ್ರೆ, KKR ಅಲ್ಲಿ ಎಲ್ಲರೂ ಸಹ ಚಂದ ಬಾಲ್ ಹಾಕಿದ್ದಾರೆ ಟು ಅನ್ ಎಕ್ಸ್ಟೆಂಟ್. ಒಬ್ಬರು ವೆಂಕಟೇಶ್ ಅಯ್ಯರ್ ಅವರು 1 ಓವರ್ ಹಾಕಿದ್ದು, 1 ಓವರಲ್ಲಿ 28 ರನ್ ಹೊಡಿಸ್ಕೊಂಡ್ರು. ಪಂತ್ 28 ರನ್ ಚಚ್ಚಿದ್ರು. 1 ಬಾಲ್ ಸಹ ಡಾಟ್ ಬಾಲ್ ಇಲ್ಲ. 4 6 4 4 4 4 ಹೀಗೆ ಹತ್ಕೊಂಡು 28 ರನ್ ಹರಿದು ಬಂತು. ಸ್ಟಬ್ಸ್ ಅವರು ಅರ್ಧ ಶತಕ ದಾಖಲಿಸಿದ್ರು. 54 ರನ್ ಹೊಡೆದ್ರು 32 ಬಾಲಿಗೆ. ಇವರು 25 ಬಾಲಿಗೆ 55 ರನ್ ಹೊಡೆದು ಔಟ್ ಆದರು ಪಂತ್. ಇವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಆಡಲಿಲ್ಲ. ಐ ಥಿಂಕ್ ಹೌದು, ಯಾರು ಕೂಡ ಆಡಲಿಲ್ಲ. ಬೇರೆ ಯಾರು ಅಂಥ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಕೊನೆಗೆ 166 ರನ್ಗೆ ಆಲ್ ಔಟ್ ಆಗಿ ಹೋಯಿತು. 106 ರನ್ಗಳ ಹೀನಾಯ ಸೋಲು ಡೆಲ್ಲಿಗೆ. ರನ್ ರೇಟ್ ತುಂಬ ಕೆಳಗೆ ಬಿದ್ದಿರ್ತದೆ. ಅದಕ್ಕೆ ನಾನು ಈ ವಿಷಯದಲ್ಲಿ ಮುಂಬೈನ ಹೊಗಳ್ತೇನೆ. 277 ರನ್ನು SRH ಹೊಡೆದ್ರೆ ಸಹ ಇವರು 246 ಹೊಡೆದಿದ್ರು ಮುಂಬೈ. ಬೇರೆ ಯಾವ ಟೀಮ್ ಆದರೂ ಸಹ ಈ ಥರ ಹೊಡಿಸ್ಕೊಂಡಾಗ, ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಈ ಥರ ಹೊಡಿಸ್ಕೊಂಡ್ಮೇಲೆ ಚೇಸಿಂಗ್ ಬಂದಾಗ ತುಂಬ ಪ್ಯಾನಿಕ್ ಆಗೋದು ಸಹಜ. ಎಲ್ಲ ಬಾಲು ಹೊಡಿಲಿಕ್ಕೆ ಹೋಗಿ ಔಟ್ ಆಗೋದು ಅದು ಸಹಜ. ಅದು ಪ್ಯಾನಿಕ್ ಆಗಿ ಹೋಗ್ತಾರೆ. ಇವತ್ತು ಡೆಲ್ಲಿ ಅವರಾದಾಗೆ 30ಕ್ಕೆ 4 ವಿಕೆಟ್ ಹೋಯ್ತು. ಯಾಕಂತಂದರೆ ಸೆಟಲ್ ಆಗಲಿಕ್ಕೆ ಸಹ ಟೈಮ್ ಇಲ್ಲ. ಫ್ರಮ್ ದ ಬಾಲ್ ಒಂದು ಹೊಡಿತಾ ಹೋಗ್ಬೇಕಲ್ಲ. ಪ್ಯಾನಿಕ್ ಆದರು. 30ಕ್ಕೆ 4 ಹೋಯ್ತು. ಕೊನೆಗೆ ನೋಡಿ 120 ಓವರ್ ಸಹ ಆಡಲಿಲ್ಲ. 166ಕ್ಕೆ ಆಲ್ ಔಟ್ ಆದರು. ಬಟ್ ಮುಂಬೈ 246 ತನಕ ಹೋಯ್ತಲ್ಲ. ಅದಕ್ಕೆ ನಾನು ಆ ವಿಡಿಯೋದಲ್ಲಿ ಹೇಳಿದೆ, SRH ವರ್ಸಸ್ ಮುಂಬೈ ವಿಡಿಯೋದಲ್ಲಿ, ಯಾವುದಾದ್ರೂ ತಂಡ ಈ ಥರ ದೊಡ್ಡ ಸ್ಕೋರ್ ಹೊಡೆದಾಗ ಅದನ್ನು ಚೇಸ್ ಮಾಡಬಲ್ಲಂತಹ ಶಕ್ತಿ ಇರೋದು ಕೇವಲ ಒಂದು ತಂಡಕ್ಕೆ. ದಟ್ ಈಸ್ ಮುಂಬೈ ಇಂಡಿಯನ್ಸ್. ಅದು ನೀವು ಈವನ್ ಇಫ್ ಯು ಆರ್ ಹೇಟರ್, ಅದು ನೀವು ಒಪ್ಕೊಳ್ತೀರಿ. ನಿಮಗೂ ಇರ್ತದೆ, ಓ ಮಾರೆ ಹುಚ್ಚರ ತಂಡ ಮಾರೆ, ಹೇಳಲಿಕ್ಕೆ ಹೋಗೋದಿಲ್ಲ ಇವರು ಹೊಡೆದ್ರು ಅಂತ. ಮುಂಬೈ ಅವರು ಫಸ್ಟ್ 13 ಓವರ್ ಅವರು ಯಾವುದು ತಿಲಕ್ ವರ್ಮಾ ಇರುವ ತನಕ ರೇಸಲ್ಲಿದ್ದಿದ್ರು. ಆ ಮ್ಯಾಚ್ ಇನ್ನಾದರೂ ಆಗ್ಬೋದು ಅಂತ. ಬಟ್ ಇಲ್ಲಿ ಗೊತ್ತಾಗಿತ್ತು ನಮಗೆ ಡೆಲ್ಲಿ ವಿನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಷ್ಟು ಡಿಫರೆನ್ಸ್ ಇಟ್ಕೊಂಡಿದ್ರು. ಮುಂದೆ ಏನು KKR ಡೆಲ್ಲಿ ತಂಡ ಬರದಿದ್ದಾಗೆ ಬೇಗ 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 ವಿಕೆಟ್ ತೆಗಿತಿದ್ರು. ಅವರ ರನ್ ರೇಟ್ ಸಹ ಕೆಳಗಡೆ ಇತ್ತು. ಏನೊಂದು ವೆಂಕಟೇಶ್ ಅಯ್ಯರ್ ಅವರು ಓವರಲ್ಲಿ ಒಂದು 28 ರನ್ ಹರಿದು ಬಂತು ಬಿಟ್ಟರೆ ಎಲ್ಲಿ ಸಹ ರೇಸಲ್ಲಿ ಏನೂ ಇರಲಿಲ್ಲ ಡೆಲ್ಲಿ ಅವರು. ಈ ಸೋಲಿನಿಂದ ಕಂಗೆಟ್ಟು ಹೋಗಿರ್ತಾರೆ ಡೆಲ್ಲಿ ಅವರು. ಪಕ್ಕ ಸೈಕಾಗಿ ಹೋಗಿರ್ತಾರೆ. ನಿಮ್ಗೆಂತ ಅನಿಸಿತ್ತು?
RCB ಈಗ 3ನೇ ಪ್ಲೇಸಿಗೆ ಬಂದಿದೆ. ಅಂದರೆ ಪಾಯಿಂಟ್ಸ್ ಟೇಬಲಲ್ಲೇ ಅಲ್ಲ, ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಪ್ಲೇಸಲ್ಲಿ ಇದ್ದರೆ ನಾವು ಡ್ಯಾನ್ಸ್ ಮಾಡ್ತಿದ್ದೆವು. ಪಾಯಿಂಟ್ಸ್ ಟೇಬಲ್ ಅಲ್ಲ, ಈ ನಮ್ಮದು ರೆಕಾರ್ಡು ಓಹೋ ಅಂತ ನಾವು ಖುಷಿಯಲ್ಲಿ ಹಾರಾಡ್ತಿದ್ದೇವಲ್ಲ. ನಮ್ಮನ್ನು 49ಕ್ಕೆ ಆಲ್ಔಟ್ ಮಾಡಿದ್ದು KKR ಅಂತ ಅಂದ್ಕೊಳ್ತೇನೆ ನಾನು. KKR ಮೇಲೆ 49ಕ್ಕೆ ಆಲ್ಔಟ್ ಆದದಲ್ಲ. ಈಗ ನಮ್ಮನ್ನು 2ನೇ ಪ್ಲೇಸಿಂದ 3ನೇ ಪ್ಲೇಸಿಗೆ ತಳ್ಳಿದ್ದ KKR ಈ ಒಂದು ಹೈಯೆಸ್ಟ್ ರನ್ ಇದರಲ್ಲಿ. ನನ್ನ ಪ್ರಕಾರ ಈ IPL ಅಲ್ಲಿ ಇನ್ನೂ ಸಹ ಕೆಳಗೆ ಬರ್ತೇವೆ ಅಂತ. ಈಗ 3ನೇ ಪ್ಲೇಸಲ್ಲಿ ಇದ್ದೇವಲ್ಲ, 3ರಿಂದ 4, 5 ಎಲ್ಲ ಬರ್ಬೋದು ಹೇಳಲಿಕ್ಕೆ. ನಮ್ಮ ಮ್ಯಾಚಲ್ಲಿಯೇ ನಾವು ಆ ಪ್ಲೇಸಿಂದ ಕೆಳಗೆ ಬರ್ಬೋದಾ ಅಂತ. ಯಾಕಂತಂದರೆ ನಮ್ಮ ಬೌಲಿಂಗ್ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಮತ್ತು ಕಮೆಂಟ್ ಸೆಕ್ಷನ್ ಎಲ್ಲ ಬೈತಿರೋ ನನಗೆ ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್ KKR. ಸರಿಯಾಗಿರೋ ಬರುವ. ನಮಸ್ಕಾರ.